ಅವತ್ತು ಬಂದು ಟ್ರೈ ಮಾಡಿದೆ DSG ನಲ್ಲೇ, ಬಟ್ ಅದು ಸೈಜು ಕರೆಕ್ಟಾಗಿ ಫಿಟ್ ಆಗಿಲ್ಲ, ತುಂಬಾನೇ ಟೈಟ್ ಆಗ್ಬಿಟ್ಟು. ನಮ್ಮ ಜೊತೆ ಏಜ್ ಇದ್ದಾರೆ. ಯೋ ಮ್ಯಾನ್ ಏಜ್ ವಾಟ್ಸ್ಆಪ್ ಯು ಬ್ಯೂಟಿ ಏಯ್ ನಿಮ್ಮ ಲೋಕಲ್ ಅಂತ ಬರಲ್ಲ, ನಮ್ಮ ಲೋಕಲ್ ಬರ್ತೀರಾ, ಸ್ವಲ್ಪ ಎನರ್ಜಿ. ಮೇನ್ ಫ್ರೇಮ್ ಸ್ಲೈಡರ್ಸ್ ಇದು ಇಲ್ಲ ನನ್ನ ಗಾಡಿಲಿ, ಆಕ್ಚುಲ್ ಹಾಕ್ಸ್ಬೇಕು. ಒಳ್ಳೆ ಕ್ವಾಲಿಟಿ ಇದೆ, ತುಂಬಾನೇ ಕಂಫರ್ಟೇಬಲ್. ಇಲ್ಲೆಲ್ಲ ಸ್ಲೈಡರ್ಸ್ ಇದೆ ನೋಡ್ರಿ, ಇಲ್ಲಿ ಎಲ್ಲ ಸಸ್ತಾ ಡೈನೀಸ್ ಇದ್ದಂಗೆ ಇದು. ಸಸ್ತಾ ಡೈನೀಸ್. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಓಕೆ, ಟೈಮು 8:20 ಆಗ್ತಾ ಇದೆ. ಇವಾಗ ಆಫೀಸಿಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಒಂದು ಕೆಲಸ ಬಂದು ಫಸ್ಟು ಆಫೀಸಿಗೆ ಹೋಗಿ ಆಫೀಸಿಂದೆಲ್ಲ ವರ್ಕೆಲ್ಲ ಮುಗಿಸಿ ಅಲ್ಲಿಂದ ಲಾಗೌಟ್ ಆಗಿ ರೈಡಿಂಗ್ ಶೂಸ್ ಮತ್ತು ಜಾಕೆಟ್ ತಗೊಳ್ಳೋಕೆ ಹೋಗಬೇಕು. ಯಾಕಂದರೆ ನಮ್ಮ ಸೋಲೇಸ್ ಜಾಕೆಟ್ ಆಲ್ಮೋಸ್ಟ್ 3.5 ಇಯರ್ಸ್ ಆಯಿತು ನಾನು ಯೂಸ್ ಮಾಡ್ತಾ. ಸೊ ಅದು ಇನ್ನೇನಿದ್ರು ಜಸ್ಟ್ ಎಲ್ಲರೂ ಟೂರಿಂಗ್ ಇದಕ್ಕೆ ಹೋಗ್ಬೇಕು, ಯೂಸ್ ಮಾಡೋಣ. ಇವಾಗ ಪ್ರಾಪರ್ ಒನ್ ಡೇ ರೈಡ್ ಸಿಗೋಲ್ಲ, ಒಂದು ಜಾಕೆಟ್ ಬೇಕು. ಸೊ ನನ್ನ ಫ್ರೆಂಡ್ಸು ಕೇಳಿದೆ, ಸುಮಾರು ಜಾಕೆಟ್ಸ್ಗಳೆಲ್ಲ ಕಳಿಸಿದ್ರು. ಬಟ್ ಚೆನ್ನಾಗಿರೋ ಜಾಕೆಟ್ಸಲ್ಲಿ ನನ್ನ ಬೈಕಿಗೆ ಸೂಟ್ ಆಗೋಂಥ ಜಾಕೆಟ್ಸ್ನೇ ನಾನು ಹುಡುಕ್ತಾ ಇರೋದು. DSGದು ಹೊಸದೊಂದು ಪ್ರೋಜ್ ಅಂತ ಜಾಕೆಟ್ ಬಂದಿದೆ, ಅದು ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಇನ್ ರಿಯಲ್ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ, ನೋಡಿಲ್ಲ. ಅದು ಬಿಟ್ಟರೆ ಇನ್ನು ಇದಿದೆ ಆಕ್ಸಾನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡು. ಸೊ ಅದರದ್ದು ಒಂದು ಡ್ರ್ಯಾಕೋ ಅಂತ ಒಂದು ಮಾಡೆಲ್ ಇದೆ, ಅದರ ರೆಡ್ ವೈಟ್ ಕಾಂಬಿನೇಷನು ಚೆನ್ನಾಗಿದೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಲೈಟಾಗಿ ಲೆದರ್ ಕಾಂಬಿನೇಷನಲ್ಲಿ ಇರೋದ್ರಿಂದ ಸ್ವಲ್ಪ ಸಖತ್ತಾಗಿ ಕಾಣುತ್ತೆ. ಸೊ ಅವೆರಡು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಇವಾಗ ಅದೇ ನೆಕ್ಸ್ಟ್ ರೈಡರ್ಸಲ್ಲಿ ಎರಡನ್ನು ತರಿಸಿಟ್ಟಿದ್ದಾರೆ. ಹೋಗ್ಬಿಟ್ಟು ಚೆಕ್ ಮಾಡಬೇಕು. ನಮ್ಮ ಗೋಲ್ಡಿನೂ ಬರ್ಬೋದು ಸಂಜೆ. ಅವರು ಸ್ವಲ್ಪ ಏನೋ ಶಾಪಿಂಗ್ ಮಾಡಬೇಕಂತೆ, ಅದಕ್ಕೆ ಒಟ್ಟಿಗೆ ಹೋಗ್ತೀವಿ. ಅದ್ರ ಜೊತೆಗೆ ರೈಡಿಂಗ್ ಶೂಸ್ ಮೇಯ್ನು, ರೈಡಿಂಗ್ ಶೂಸ್ ತೊಗೋಬೇಕು. ರೈಡಿಂಗ್ ಶೂಸ್ ಪರ್ಟಿಕ್ಯುಲರಾಗಿ ಇದೇ ಬ್ರ್ಯಾಂಡ್ ಅದೇ ಬ್ರ್ಯಾಂಡ್ ಅಂತ ಏನೂ ಇಲ್ಲ. ಮೇ ಬಿ ಸೋಲಾಸು, ರೈಡಾ, BBG ಯಾವುದಾದ್ರೂ ಓಕೆ. ಇವತ್ತು ವೀಕ್ ಡೇ ಆಗಿರೋದ್ರಿಂದ ಹೆವಿ ಟ್ರಾಫಿಕ್ ಅಂದರೆ ಹೆವಿ. ಶಿಫ್ಟರ್ ಮಾತ್ರ higher RPMಸಲ್ಲಿ ವಾಟರ್ ಸ್ಮೂತು ಗುರು. ಆಮೇಲೆ ಎಲ್ಲರೂ ಕಮೆಂಟ್ಸ್ ಆಗ್ತಿರೋದು ಎಕ್ಸಾಸ್ಟ್ ಬರುತ್ತೆ ಗಾಯ್ಸ್. ನಾನು ಯಾಕಿಲ್ಲ ಅಂತ ಹೇಳಿ, ಬರುತ್ತೆ. ಎಕ್ಸಾಸ್ಟ್ ಹಾಕ್ಸದಲ್ಲೇ ಇರ್ತೀನ ನಾನು. ಅದು ಟ್ವಿನ್ ಸಿಲಿಂಡ್ರ್ ಹೆಂಗೆ ಬರುತ್ತೆ ಗೊತ್ತಾ ಸೌಂಡ್. ಇದು 270 ಡಿಗ್ರಿ ಕ್ರ್ಯಾಂಕ್ ಅಲ್ವಾ. ಸೊ ನಿಮಗೆ ಸಿಮಿಲರ್ ಟು ಡುಕಾಟಿ ಥರ ಸೌಂಡ್ ಬರುತ್ತೆ. ಬಟ್ ಏನಂದರೆ ಅಷ್ಟು ಲೌಡ್ ಇರೋಲ್ಲ, ಆಮೇಲೆ ಅಷ್ಟು ಬಾಸ್ ಬರೋಲ್ಲ. ಅದು ಬಿಟ್ಟರೆ ನಿಮಗೆ ಕೇಳೋದಕ್ಕೆಲ್ಲ ಹಂಗೆ ಇರುತ್ತೆ ಆಲ್ಮೋಸ್ಟು. ಸೊ ಒರಿಜಿನಲ್ ಎಕ್ಸಾಸ್ಟ್ ಅದು 2 ಲಕ್ಷ ಇದೆ, ಅದನ್ನೇ ಹಾಕ್ಸಲ್ಲ. ನೋಡೋಣ ಯಾವ್ದಾದ್ರು ಟ್ವಿನ್ ಸಿಲಿಂಡರಿಗೆ ಪ್ರಾಪರಾಗಿ ಸೂಟ್ ಆಗೋಂಥ ಥರ ಎಕ್ಸಾಸ್ಟ್ ಹಾಕ್ಸೋಣ. ಸರ್ವಿಸ್ ಆಗಲಿ, ಥರ್ಡ್ ಸರ್ವಿಸ್ ಆಗಲಿ, ಅದಾದಮೇಲೆ ಹಾಕ್ಸೋಣ. ಪಕ್ಕ ಹಾಕ್ಸ್ತೀನಿ. ಲಾಗೌಟ್ ಆಗಾಯಿತು. 6 ಟೈಮು, 6:05 ಆ್ಯಕ್ಚುಲಾಗಿ. ಇವಾಗ ಇಲ್ಲಿಂದ ವಿಲ್ಸನ್ ಗಾರ್ಡನಿಗೆ ಹೋಗಬೇಕು. ಮಳೆ ಬರೋ ಥರ ಆಗಿದೆ, ಸೈಕ್ ಅಂದ್ಕೊಳ್ಳಿ. ಅಲ್ಲಿ ನೆಕ್ಸ್ಟ್ ರೋಡ್ ರೈಡರ್ಸಲ್ಲಿ ನಮ್ಮ ಗೋಲ್ಡನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಇಲ್ಲಿಂದ ಒಂದು ಟ್ರಾಫಿಕ್ ಇಲ್ಲ ಅಂದರೆ ಒಂದು 35-40 ಮಿನಿಟ್ಸಲ್ಲಿ ಹೋಗ್ಬೋದು. ಟ್ರಾಫಿಕ್ ಇದ್ದರೆ ಲೇಟ್ ಆಗುತ್ತೆ ಬಾಯ್. ಈ ಬಾರೋ ಗುಣ, ಟೈಮ್ ಆಗಿದೆ, ಮಳೆ ಬರೋ ಥರ ಆಗಿದೆ. ಗುಣ ರೈನ್ ಕೋಟ್ ಇದ್ರೆ ಎತ್ಕೋ, ಹೇಳ್ತೀನಿ. ರೈನ್ ಕೋಟ್ ಇದೆಯಾ ಎಕ್ಸ್ಟ್ರಾ? ಒಂದು ಎತ್ಕೋ ತಗೋ, ಬ್ಯಾಗೊಳಗೆ ಇಡ್ಕೊ. ತಡಿ ನಿಮಿಷ, ಬ್ಯಾಗಲ್ಲಿ ಇದಿದೆ, ಅದನ್ನು ತೆಗ್ತೀನಿ. ಬ್ಯಾಗೊಳಗೆ ಇಟ್ಕೊಬಿಡೋಣ. ಬೆಸ್ಟು. ಮಳೆ ಬರೋ ಥರ ಆಗಿದೆ ನೋಡಿ ಗಾಯ್ಸ್. ಗುಣ ಸುಮಾರು ದಿನದಿಂದ ನೋಡಿಲ್ಲ ಲಾಗಲ್ಲಿ. ಇದೆ ನಮ್ಮ ಗುಣ. ಈ ಗುಣ ಬ್ಲ್ಯಾಕ್ ಕಾಣಿಸ್ತಿದೆ. ಈ ಕಡೆಗೆ ಬರೋ, ಲೈಟಿಗೆ ಬರೋ. ಹಾಂ, ಅವತ್ತು ನೀನು ಹೆಲ್ಮೆಟ್ ಹಾಕಿದ್ದೆ, ಇವತ್ತು ಹೆಲ್ಮೆಟ್ ಇಲ್ಲ. ಬಂದ್ವಿ ನೆಕ್ಸ್ಟ್ ರೋಡ್ ರೈಡರ್ಸಿಗೆ. ಆಲ್ಮೋಸ್ಟ್ ಟೈಮು 7 ಕಾಲಾಗಿದೆ. ನಮ್ಮ ರಾಕಿ ಇಲ್ಲೇ ನಿಂತಿದೆ. ನನಗೆ ಮಾತಿದ್ರೆ ಡಾಲ್ಫಿನ್ ನನಗೆ ಬರ್ತಾಯಿದೆ ಗುರು ಜಾಸ್ತಿ. ಓಕೆ ಬನ್ನಿ ಹೋಗೋಣ. ನಮ್ಮ ಗೋಲ್ಡಿ ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಒಳ್ಳನ್ ಹಾಯ್ ಬೀಸ್ಟ್ ವೆಲ್ಕಮ್ಸ್ ಯು. ಹೇಳೋ, ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡ್ರೆ ಏನು ಹೇಳಿ. ಓಕೆ, ಫಸ್ಟು ನಾವು ತೊಗೊಳೋದ್ರಿಂದ ಆ ಕಡೆಯಿಂದನೇ ಬರೋಣ ಬನ್ನಿ. ಆಮೇಲೆ ಹೆಲ್ಮೆಟ್ಸ್ಗಳಿಗೆ ಬರೋಣ. ಹೆಲ್ಮೆಟ್ ಎಲ್ಲ LS2ನೇ ತುಂಬಿಸ್ಬಿಟ್ಟಿದ್ದಾರೆ ಇಲ್ಲಿ. LS2 SMK. ಇದು ನನ್ನ ಹತ್ರ ಇದೆ. ನನ್ನ ಫ್ರೆಂಡಿಗೆ ಗಿಫ್ಟಾಗಿ ಕೊಟ್ಟಿದ್ದೀನಿ ಇದನ್ನು. SMK ಅದೇ ಥರ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮೋಹನ್ ಬ್ರೋ ಹತ್ರನೂ ಸೇಮ್ ಇದೆ. ಮೋಹನ್ ಬ್ರೋ ಸ್ವಲ್ಪ ಗ್ರಾಫಿಕ್ಸ್ ಚೇಂಜು. ನಂದು ಇದು ಬಟ್ ವಿತ್ ಫಿಲ್ಮ್. ಅದು ಕಾರ್ಬನ್ ಫೈಬರ್ ತಾನೆ LS2. ಇದು ನೆಕ್ಸ್ಟ್ ಲೆವೆಲ್ ಹೆಲ್ಮೆಟ್. ಇದು ಕಾರ್ಬನ್ ಫೈಬರ್. ಇದು ಫಿಲ್ಮ್ ಸರ್ಟಿಫಿಕೇಶನ್ ಇಲ್ಲ, ನಂದು ಫಿಲ್ಮ್ ಸರ್ಟಿಫಿಕೇಶನ್ ಇದೆ. ಓಕೆ, ಈ ಸಖತ್ತ ಕಾಣುತ್ತೆ ಬ್ರೋ. ಇದು BMW S1000 M Sport ಬರುತ್ತಲ್ಲ, ಅದಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ. ಫುಲ್ಲು ಹೆಲ್ಮೆಟ್ ಸೆಟಪ್ಪು, ಹೆಲ್ಮೆಟ್ಸ್ ಎಲ್ಲ ಇದ್ದಾವೆ. ಆಕ್ಸರು, SMK, LS2. ಆಮೇಲೆ ಈಗ ಡೈಲಿ ಯೂಸಿಗೆಲ್ಲ ವೇಗಾ ಸ್ಟೆಟ್ಸ್ ಎಲ್ಲ ಇಟ್ಟಿದ್ದಾರೆ. ಓಕೆ ಬ್ರೋ. ಫ್ಯೂಯೆಲೆಕ್ಸು, ಶೂಸು, ಎಕ್ಸಾಸ್ಟ್ಗಳು ಆರ್ಡರ್ ಬೇಸಿಸ್ ಅಷ್ಟೇ ಜಾಸ್ತಿ ನಾವು ಇದು ಮಾಡೋದು. ಓಕೆ, ಮೇನ್ ಅಂದ್ರೆ ಇದು ರೆಸಿಡೆನ್ಷಿಯಲ್ ಏರಿಯಾ. ಓಕೆ ನಾವು ಸ್ವಲ್ಪ ಎಕ್ಸಾಸ್ಟ್ ಬೇಕಂದ್ರೆ ಅಷ್ಟೇ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಲೈಕ್ ಸ್ವಲ್ಪ. ಓಕೆ, ಇವಾಗ ನಾವು ಈ ಶೂಸ್ ಸೆಲೆಕ್ಟ್ ಮಾಡಿದ್ವಿ, ಸೋಲಾಸ್ ರೈಡಿಂಗ್ ಶೂಸು. ಯಾಕಂದರೆ ನನಗೆ ಫುಲ್ ಆ್ಯಂಕಲ್ ಶೂಸು ಅಷ್ಟು ಕಂಫರ್ಟೇಬಲ್ ಇರೋಲ್ಲ. ಯಾಕಂದರೆ ಮೋಹನ್ ಬ್ರೋ ನನಗೊಂದು ಶೂಸ್ ಕೊಟ್ಟಿದ್ದಾರೆ ಆಲ್ರೆಡಿ ಸೋಲಾಸು. ಅದನ್ನು ಯೂಸ್ ಮಾಡ್ಬೇಕಾದ್ರೆ ಅಷ್ಟು ಕಂಫರ್ಟ್ ಫೀಲ್ ಆಗೋಲ್ಲ.
ಎಲ್ಲಷ್ಟು ಪ್ಯಾಂಟ್ ಆಫೀಸ್ವರೆಗೆಲ್ಲ ಹಾಕೊಂಡು ಹೋಗೋದು. ಆಫೀಸ್ ಟ್ರ್ಯಾಕ್ ಪ್ಯಾಂಟ್ ಇದ್ದಂಗೆ ಇದೆ. ಆಫೀಸ್ ಒಳಗಡೆ ಹೆಂಗ್ ಬ್ರೋ ಹಾಕೊಂಡು ಹೋಗುತ್ತೆ? ಹಾಕ್ಬೋದು. ಯಾಕೆ ಕಿತ್ಕೊಳ್ಳುತ್ತೆ ಬ್ರೋ? ಚಳಿಗಾಲದಲ್ಲಿ ಹಾಕೊಂಡು ಹೋಗೋದು. ಚಳಿಗಾಲದಲ್ಲಿ ಹಾಕೊಂಡು ಹೋಗ್ಬೋದು. ನಮ್ಮ ಗುಣ ಅವರು ನನಗೆ ಗ್ಲೌಸ್ ಸ್ಪಾನ್ಸರ್ ಮಾಡಿಸೋದಕ್ಕೋಸ್ಕರ ಗ್ಲೌಸ್ ನೋಡ್ತಾ ಇದ್ದಾರೆ. ಗುಣ ನೀನು ಯಾವ ಗ್ಲೌಸ್ ಕೊಡ್ಸಿದ್ರು ಇಲ್ಲಿ ನಾನು ಫುಲ್ ಅಕ್ಸೆಪ್ಟ್ ಮಾಡ್ತೀನಿ ಗುಣ. ಇದೇ ಬೇಕು ಅದೇ ಬೇಕು ಅಂತ ಏನು ಹೇಳಲ್ಲ. ಅದು ಬೇಡ ಗುಣ, ಚೆನ್ನಾಗೈತೆ. ಅದು ಬೇಡ ಗುಣ. ಗುಣ ಗುಣ ಇದು ಬ್ರೋ ಪ್ರೋ ಬೈಕರ್. ಈವನ್ ಎಲ್ಲ ಬೈಕರ್ಸು ಫಸ್ಟ್ ಸ್ಟಾರ್ಟ್ ಮಾಡೋ ಗ್ಲೌಸೇ ಇದು ಪ್ರೋ ಬೈಕರ್. ಇಲ್ಲಿ ರೈನಾಕ್ಸು, ಸ್ಕಾಲಾ. ನಾನು ಆ್ಯಕ್ಚುಲಿ ಏನಾದರೂ ಒಂದು 200cc 250cc ಸೆಗ್ಮೆಂಟ್ಸ್ ಗಾಡಿ ನೋಡಿದರೆ ಸ್ಕಾಲಾ ನೋಡುವೆ, ಇಲ್ಲ ಸೋಲಾಸಿಗೆ ಹೋಗುವೆ. ಸ್ಕಾಲಾನು ಚೆನ್ನಾಗಿದೆ. 200-400cc ಸೆಗ್ಮೆಂಟ್ ಒಳಗಡೆ ಯಾವ್ದಾದ್ರು ಆರಾಮಾಗಿರ್ತದೆ. 400 ಮೇಲೆ ಏನಿರ್ತದೆ ಅವಾಗ ಸ್ವಲ್ಪ ನೋಡಿ ತಗೋಬೇಕು. ಆ್ಯಕ್ಚುಲಿ ಇಲ್ಲಿ DSG ರೈಡಿಂಗ್ ಜಾಕೆಟ್ ಇದೆ ವಾಯ್ಸ್ ಇಲ್ಲಿ, ಬಟ್ ನಮಗೆ ಇನ್ನೊಂದು ಬರುತ್ತೆ DSG ಪ್ರೋ. ಅದು ಅರೌಂಡ್ ರೆಡ್ ಕಲರು ಫುಲ್ಲು ಕಾಂಬಿನೇಷನ್ ಬರುತ್ತೆ. ಅದನ್ನ ಅಪ್ಗ್ರೇಡೆಡ್ ವರ್ಷನು, ಬಟ್ ಅದು ಇಲ್ಲಿ ಸ್ಟಾಕ್ ಇಲ್ಲ. ಸಸ್ತಾ ಡೈನೀಸ್ ಇದ್ದಂಗೆ ಇದು. ಸಸ್ತಾ ಡೈನೀಸ್. ಬಟ್ ಇದು ಅಷ್ಟೇ, ಇದು ನನ್ನ ಸೈಜಿಗೆ ಆಗಲ್ಲ. ಇದು ಎಸ್, ಇವನ್ ಸೈಜಿಗೆ ಆಗುತ್ತೆ. ಇವನಿಗೆ ಎಲ್ಲ ಸಿಕ್ಬಿಡುತ್ತೆ ಬ್ರೋ ಬೇಗ. ಈ ಶೂನು ಆಗಿರ್ಬೋದು, ಎಲ್ಲ ಈ ಶೂ ಸೈಜು 7, 8. ಇದು ಎಸ್. ಓಕೆ ಬಾಯ್ಸ್, ನಮ್ಮ ನಿತಿನ್ ಬಾಯ್ ಸ್ವಲ್ಪ ಬ್ಯುಸಿ ಇದ್ದಾರೆ. ಇವಾಗ ನಮಗೆ ನಮ್ಮ ಇಮ್ತಿಯಾಜ್ ಬ್ರೋ ತೋರಿಸ್ತಾರೆ. ಬ್ರೋ ವೆಲ್ಕಮ್ ಟು ಮೈ ಲಾಗ್. ಆ್ಯಕ್ಚುಲಿ ಸುಮಾರು ಜನ ಅಪ್ರಿಲಾಗೆ ಆಕ್ಸರೀಸ್ ಎಲ್ಲ ಹಾಕ್ಸೋದು ಅಂತ ಕೇಳಿದ್ರಿ, ಯಾಕಂದರೆ ನಂದು ಫುಲ್ಲು ಲೋಡೆಡ್ ಗಾಡಿ ಅಂತ ಹೇಳಿದ್ದಕ್ಕೆ. ಆ್ಯಕ್ಚುಲಿ ಇಲ್ಲಿ ಬಂದಾದ್ಮೇಲೆ ನನಗೆ ಅನಿಸ್ತದೆ ಇನ್ನೂ ಲೋಡ್ ಮಾಡೋದಿದೆ ಸುಮಾರು ಅಂತ. ಸೊ ಇಲ್ಲಿ ಒಂದು ಕಾಂಬೋ ಕಿಟ್ ಇದೆ ಅಪ್ರಿಲಿಯಾಗೆ. ಬ್ರೋ ಇದು ಯಾವ ಕಂಪ್ನಿದು? ಆರ್ಕಿಟೆಕ್ ಪಾರ್ಟ್ಸ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ಇದ್ರದ್ದು ಕಾಂಬೋ ಕಿಟ್ಸ್ ಇರುತ್ತೆ ಬ್ರೋ ನಿಮಗೆ. ಓಕೆ. ಇದರಲ್ಲಿ ನಿಮಗೆ ಮೇಜರ್ಲಿ ಫ್ರಂಟ್ ಫೋರ್ಕ್ ಸ್ಲೈಡರ್ಸ್ ಬರುತ್ತೆ. ಫೋರ್ಕ್ ಸ್ಲೈಡರ್ಸ್. ಓಕೆ, ಫೋರ್ಕ್ ಸ್ಲೈಡರ್ಸ್. ಅದು ಬಿಟ್ರೆ ನಿಮಗೆ ಸ್ವಿಂಗ್ ಆರ್ಮ್ ಸ್ಪೂಲ್ಸ್. ನೀವು ಪ್ಯಾಡಾಕ್ ಸ್ಟ್ಯಾಂಡ್ ಹಾಕಬೇಕಾದ್ರೆ ಗೊತ್ತಾಯ್ತು. ಈಗ ಇದಕ್ಕೆ ಸ್ಪೂಲ್ಸಿಗೆ ಸಪರೇಟ್ ಆಗಿ ಪ್ರಾಡಕ್ಟ್ ಬರುತ್ತೆ. ಹೌದು. ಓಕೆ. ಲೈಕ್ ಸ್ವಲ್ಪ ಬ್ರ್ಯಾಂಡ್ ಅಲ್ಲಿ ಪ್ರಾಡಕ್ಟ್ ಜೊತೆನೆ ನಿಮಗೆ ಸ್ಪೂಲ್ ಹೋಲ್ಡರ್ ಕೊಟ್ಟಿರ್ತಾರೆ. ಸ್ವಲ್ಪ ಜೊತೆ ಲೈಕ್ ಅದು ರಬ್ಬರ್ ಗ್ರಿಪ್ ಏನ್ ಬರುತ್ತಲ್ವಾ, ಡೈರೆಕ್ಟ್ ಆಗಿ ನಿಮಗೆ ಲೈಕ್ ನಿಮ್ ಸ್ವಿಂಗ್ ಆರ್ಮ್ಗೆ ಆಗ್ಬೋದು. ಗೊತ್ತಾಯ್ತು, ಅರ್ಥ ಆಯ್ತು. ಕಂಫರ್ಟೇಬಲ್ ಇರ್ಲಿ ಅಂತ. ಇದು ಬಂದ್ಬಿಟ್ಟು ಸ್ಪೂಲ್ ಟೈಪ್ ಗೆ ಇದು. ಓಕೆ, ಡನ್. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಮಾಸ್ಟರ್ ಸಿಲಿಂಡರ್ ಗಾರ್ಡ್. ಸೊ ಮಾಸ್ಟರ್ ಸಿಲಿಂಡರ್ ಏನಿರುತ್ತಲ್ಲ, ಹಿಂದ್ಗಡೆ ರಿಯರ್ ಬ್ರೇಕ್ ಹತ್ರ ಇರುತ್ತೆ. ತುಂಬಾ ಇಂಪಾರ್ಟೆಂಟ್ ಪಾರ್ಟ್. ಹೋದ್ರೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಏನಾದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಸೈಡ್ ಇರುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಅದ್ರ ಪ್ರೊಟೆಕ್ಷನ್. ಮೇನ್ ಬ್ರೇಕ್ ನಮ್ದು ರಿಯರ್ ಕಂಟ್ರೋಲ್ ಮಾಡೋದು ಇದು ಮಾಸ್ಟರ್ ಸಿಲಿಂಡರ್ ಪಂಪ್ ಇದು. ಓಕೆ, ಡನ್. ಅದಾದ್ಮೇಲೆ ನಿಮ್ಗೆ ರಿಯರ್ ಫ್ರೇಮ್ ಪ್ರೊಟೆಕ್ಟರ್ ಅಂತ, ರಿಯರ್ ಆಕ್ಸೈಲ್ ಬರುತ್ತಲ್ವಾ, ಅದ್ರ ಪ್ರೊಟೆಕ್ಟರ್ ಇದು. ಸ್ಪೂಲ್ಸ್ ಬರುತ್ತೆ, ಹಿಂದ್ಗಡೆಗೆ ರಿಯರ್ ಆಕ್ಸೈಲ್ ಪ್ರೊಟೆಕ್ಟರ್. ಅದು ಬಿಟ್ರೆ ಮೇನ್ ಫ್ರೇಮ್ ಸ್ಲೈಡರ್ಸ್. ಇದು ಇಲ್ಲ ನನ್ನ ಗಾಡಿಲಿ, ಆಕ್ಚುಲಿ ಹಾಕ್ಸ್ಬೇಕು. ಒಳ್ಳೆ ಕ್ವಾಲಿಟಿ ಇದೆ, ನೀವು ಜಸ್ಟ್ ಇದನ್ನ ಕಂಪೇರ್ ಮಾಡಬಹುದು. ಸೊ ಓಕೆ, ಅದು ಬೀಳುತ್ತೆ. ಓಕೆ, ಸೊ ನೀವು ನೋಡ್ಬೋದು ಒಳ್ಳೆ ಕ್ವಾಲಿಟಿ ಇದೆ. ಅಂಡ್ ಇದು ಮಟೀರಿಯಲ್ ನೀವು ಜಸ್ಟ್ ಫೀಲ್ ಮಾಡಿ ಬ್ರೋ. ಬಟ್ ಇನ್ನೊಂದೇನೋ ಹೇಳ್ತಾರಲ್ಲ, ಈಗ ಇದು ಗಾರ್ಡ್ಸ್ ಎಲ್ಲ ಹಾಕ್ಸಿದ್ರೆ, ಐ ಮೀನ್ ರೇಡಿಯೇಟರ್ ಗಾರ್ಡ್ ಹಾಕ್ಸಿದ್ರೆ ಅದು ಡೈರೆಕ್ಟ್ ಏನಾದ್ರು ಬಿದ್ರೆ ಇಂಪ್ಯಾಕ್ಟ್ ಒಳಗಡೆ ತಾಳುತ್ತೆ ಅಂತ. ಅದೆಲ್ಲ ಆಕ್ಚುಲಿ ಈ ತರ ಗಾಡಿಸ್ ಆಗಲ್ಲ. ಆ ರೀತಿ ಏನೂ ಆಗಲ್ಲ. ಇವ್ರು ಯಾವ್ದೇ ಬ್ರ್ಯಾಂಡ್ ಇರಲಿ, ಅವ್ರು ಪ್ರಾಪರ್ ಅವ್ರದ್ದು R&D ಟೀಮ್ ಇರುತ್ತೆ. ಅದರಿಂದ ಅವ್ರ ಗಾಡಿನ ತಗೊಂಡು ಅದಕ್ಕೆ ಹಾಕಿ ಟೆಸ್ಟ್ ಮಾಡಿ ನೆಕ್ಸ್ಟ್ ಅವ್ರ ಮಾರ್ಕೆಟಿಂಗ್ ಲಾಂಚ್ ಮಾಡ್ತಾರೆ. ಓಕೆ, ಓಕೆನಾ ಬ್ರೋ? ಸೊ ಇವಾಗ ನೀವು ಈಗ ನಮಗೆ ಪರ್ಟಿಕ್ಯುಲರ್ ಆಗಿ ಜಸ್ಟ್ ರೇಡಿಯೇಟರ್ ಗಾರ್ಡ್ಸ್ ಬೇಕು, ಅದನ್ನ ಸೆಪರೇಟ್ ಆಗಿ ಕೊಡ್ತೀರಾ? ಸೆಪರೇಟ್ ಆಗಿ ಕೊಡ್ತೀವಿ. ಸೊ ಅದರ ಸೆಪರೇಟ್ ಕಾಸ್ಟ್. ಓಕೆ, ಡನ್. ಇದರಲ್ಲೇ ಇನ್ಕ್ಲೂಡೆಡ್ ರೇಡಿಯೇಟರ್ ಗಾರ್ಡು ಇಲ್ಲ, ರೇಡಿಯೇಟರ್ ಗಾರ್ಡು ಹಾಕ್ಸ್ಬೇಕು ನಾನು. ಇವಾಗ ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಆಗಿರೋದ್ರಿಂದ ಇಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಮಿಸ್ ಮಾಡ್ದೇ ಸ್ವಲ್ಪ ರೇಡಿಯೇಟರ್ ಗಾರ್ಡು ಅವೆಲ್ಲ ನೋಡಿ ಹಾಕ್ಸ್ಕೋಬೇಕು ಸಪ್ರೇಟಾಗಿ. ಇಲ್ಲಿ ನಮ್ಮ ನಿತಿನ್ ಬ್ರೋ ಫುಲ್ ಬ್ಯುಸಿ ಇದ್ದಾರೆ. ಬ್ರೋ, ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬಂದರೆ ದಯವಿಟ್ಟು ಇದ್ರ ಮೇಲೆಲ್ಲ ಅಥವಾ ಯಾವ್ದಾದ್ರು ಬೇರೆ ಐಟಮ್ ಮೇಲೆ ಇದ್ದರೆ ಡಿಸ್ಕೌಂಟ್ ಕೊಡಿ. ಏನು ಪ್ರಾಬ್ಲಮ್ ಇಲ್ಲ, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಓಕೆ ಬ್ರೋ. ಸೊ ಏನಂದರೆ ಈಗ ಫಾರ್ ಎಕ್ಸಾಂಪಲ್ಲು ನಿಮಗೆ ಒಂದೇ ಸ್ಟೋರಿ ಹೋಗಿ ನಿಮಗೆ ಎಲ್ಲ ಐಟಮು ಸಿಗಬೇಕು ಅನ್ನೋ ಥರ ಇದ್ದರೆ ಬೆಸ್ಟ್ ಗೋ. ಆಮೇಲೆ ಮೇನ್ ಅಪ್ರಿಲ್ ಆಕ್ಸರೀಸ್ ಯಾರು ಹುಡುಕ್ತಿದೆ, ಎಲ್ಲೂ ಸಿಗ್ತಲ್ಲ ಅಂದರೆ ಕಣ್ಣು ಮುಚ್ಕೊಂಡು ಫಸ್ಟ್ ಇಲ್ಲಿಗೆ ಬಂದ್ಬಿಡಿ. ಓಕೆ ಬಾಯ್ಸ್, ಅವತ್ತು ಡೈರೆಕ್ಟ್ ನೆಕ್ಸ್ಟ್ ರೈಡರ್ಸಿಂದ ಡೈರೆಕ್ಟ್ ಮನೆಗೆ ಹೋಗ್ಬಿಟ್ಟೆ. ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು ಅಂತ, ಏನಕ್ಕಂದ್ರೆ ನೆಕ್ಸ್ಟ್ ಡೇ ರೈಡ್ ಇತ್ತು, ಅಂದರೆ ನಿನ್ನೆ ರೈಡ್ ಇತ್ತು. ಅದಕ್ಕೇನೆ ಇವಾಗ ಮತ್ತೆ ವಾಪಸ್ಸು ಗೇರ್ಸ್ಗಳಿಗೆ ಹೋಗ್ತಾ ಇದ್ದೀನಿ. ಅವತ್ತೇ ಅವ್ರು ತರಿಸಿದ್ರು, ಅದೇ ಸ್ವಲ್ಪ ಟೈಮ್ ಆಯ್ತು ಅಂದ್ಬಿಟ್ಟು ಹಂಗೆ ಹೋಗ್ಬಿಟ್ಟಿದ್ದೆ. ಇವತ್ತು ನಮ್ಮ ಜೊತೆ ಏಜ್ ಇದ್ದಾರೆ. ಯೋ ಮ್ಯಾನ್ ಏಜ್, ವಾಟ್ಸಪ್ ಯು ಬ್ಯೂಟಿ. ಏಯ್, ನಿಮ್ಮ ಲಾಗಲ್ ಬರ್ತಿಲ್ಲ, ನಮ್ಮ ಲಾಗಲ್ ಬರ್ತೀರಾ? ಸ್ವಲ್ಪ ಎನರ್ಜಿ. ನಮ್ಮ ಲಾಗಲ್ ನಾನೇ ಬರಲ್ಲ, ನಾನು ಆಗ್ತಾ ಇದ್ದೀನಿ. ಏನಂದ್ರೆ ನನಗೆ ಕೆಲಸಗಳು ಜಾಸ್ತಿ. ಕೆಲಸ ಅದೇ ಇವಾಗ ಎಲ್ಲ ಫುಲ್ಲು ಲ್ಯಾಂಡ್, ರಿಯಲ್ ಎಸ್ಟೇಟ್ ಎಲ್ಲ ಸ್ಟಾರ್ಟ್ ಆಗಿದೆ ನಮ್ಮ ಏಜ್. ಸ್ಪೆಷಲ್ ಬಿಸ್ನೆಸ್ ಇಲ್ಲೆಲ್ಲ ಡಿಸ್ಕ್ಲೋಸ್ ಮಾಡಿ. ಏಯ್ ಗುಣ, ಹಾಯ್ ಮಾಡು. ಹಾಯ್ ಗುಣ, ಸ್ವಲ್ಪ ಕ್ಲೀನಾಗಿ ಹಾಯ್ ಮಾಡು. ಕ್ಲೀನ್ ಎಲ್ಲ ಲೈಟ್ ಆಫ್ ಮಾಡ್ತೀವಿ. ಮನೆ ಮಳೆ ಬರ್ತಾ ಇದೆ. ಅದೇ ಮೇಜಿ ಫುಲ್ಲು ಸೇವಿಯರ್ ಇವತ್ತು ಸ್ಕಾಲ ಎತ್ಕೊ ಬಂದ್ಬಿಟ್ರು.
ಅಲ್ಲ ಎಮರ್ಜೆನ್ಸಿ ಬಾ ಅಂತ ಹೇಳ್ಬಿಟ್ಟು ನೀನ್ ಇವಾಗ ವಿಲ್ಸನ್ ಗಾರ್ಡನ್ ಕರ್ಕೊಂಡು ಹೋದ್ರೆ ಹಿಂಗೆ. ಅದೇ ಎಮರ್ಜೆನ್ಸಿನೇ ಇವಾಗ ವಿಲ್ಸನ್ ಗಾರ್ಡನ್ಗೆ, ಯಾಕಂದ್ರೆ ಮತ್ತೆ ನಾಡಿದ್ದು ರೈಡ್ ಹೋದ್ರು ಅದಕ್ಕೆ ನಿಮ್ಮಾನ್ಸ್ಗೂ ಯಾವ್ದಕ್ಕೂ ಕರ್ಕೊಂಡು ಹೋಯ್ತಾನೆ, ಯಾರಿಗೋ ಏನೋ ಹೆಚ್ಚು ಕಮ್ಮಿ ಆಗೈತೆ ಅನ್ಬಿಟ್ಟು ನಾನು ಬಂದಿದ್ದು. ಮನೇಲಿಲ್ಲ ನೆಮ್ಮದಿ ಬೆಚ್ಚಗ್ ಮಲ್ಗಂತ ಇದ್ದೆ. ಅಪರೂಪಕ್ಕೆ ಬೆಂಗಳೂರು ಬರೋದು ಇವಾಗ, ಅದ್ರಲ್ಲೂ ಈ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಂಗ್ ಮಾಡ್ಬಿಟ್ಟ. ಇಷ್ಟು ಇಲ್ಲ ಅಂದ್ರೆ ಅಲ್ಲ ಏನ್ ಇಷ್ಟು ಇಲ್ಲ ಅಂದ್ರೆ ಇಲ್ಲ, ಅದು ಕರೆಕ್ಟ್ ಆಗಿ ಜಾಮು ಅಲ್ಲಿವರೆಗೂ ಮಾತ್ರ, ಅಂದ್ರೆ ನೆಕ್ಸ್ಟ್ ಒಂದು ಸರ್ಕಲ್ ವರ್ಗು, ಅದಾದ್ಮೇಲೆ ನೀನ್ ಬರೀ ಜಾಕೆಟ್ ತರಕ್ಕೆ ಅಂದಿದ್ರೆ ಯಾವ್ದೋ ಓಲಾನೋ ಊಬರೋ ಬುಕ್ ಮಾಡ್ಕೊಂಡು ಹೋಗಮ್ಮ. ನಮ್ಮ ಜಾಕೆಟು ಹಾಗೆ ನಮ್ಮ ರೈಡಿಂಗ್ ಶೂ ಬಂದಿದೆ ಅಲ್ಲಿ ಕರೆಕ್ಟಾಗಿ ನೋಡ್ರಿ, ಅಲ್ಲಿ ಇದೆಯಲ್ಲ. ಸೊ ನಿತಿನ್ ಬಾಯ್ ತೋರಿಸ್ತಾ ಇದ್ದಾರೆ, ಬಂದಿದೆ. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಓಕೆ ಬ್ರೋ, ಅಷ್ಟು ಜಾಕೆಟು. ಸೊ ಅದು DSG, ಇದು ಆ್ಯಕ್ಚುಲಾಗಿ ಎಲ್ಲ ಕಡೆನೂ ಸಿಗೋಲ್ಲ. ಇದು ತುಂಬಾ ರೇರು. ಆನ್ಲೈನಲ್ಲಿ ಸಿಗ್ಬೋದು, ಬಟ್ ಆನ್ಲೈನ್ ಸಿಕ್ಕಿದ್ರೆ ಅದು ಫುಲ್ಲು ಓಲ್ಡ್ ಮಾಡಲ್ಸ್ ಎಲ್ಲ ಸಿಗುತ್ತೆ. ಇದು ಸೊ ರೀಸೆಂಟ್ ಇದು ಇರೋದು ಲೇಟೆಸ್ಟ್ ಮಾಡಲ್ ಇದು. ಓಕೆ ನೋಡಿ, ಇದು ಲೇಟೆಸ್ಟ್ ಮಾಡಲು 24, 12, 26, 24 ಅಂದರೆ ಡಿಸೆಂಬರ್ ಮಂತ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಇದು. ಸೊ ಲೇಟೆಸ್ಟು. ನಿಮಗೆ ಆನ್ಲೈನಲ್ಲೆಲ್ಲ ಓಲ್ಡ್ ಸ್ಟಾಕು ಸಿಗ್ಬೋದು, ಬಟ್ ಇದನ್ನ ನಾರ್ಮಲ್ ಆಗಿ DSG ತಗೊಳ್ಳೋರು ಇದನ್ನ ಚೂಸ್ ಮಾಡಲ್ಲ. ಏನಕ್ಕೆಂದರೆ ಎಲ್ರಿಗೂ ಸ್ವಲ್ಪ ಸ್ಟೈಲಿಶ್ ಇರಬೇಕು ಅಂತ ಎಲ್ಲ ಯೋನಿಗೆ ಹೋಗ್ತಾರೆ, ಕಲರ್ಫುಲ್ ಇರಬೇಕು ಅಂತ. ಬಟ್ ಇದು ನಮ್ಮ ಗಾಡಿಗೆ ನೆಕ್ಸ್ಟ್ ಲೆವೆಲ್ ಸೂಟ್ ಆಗುತ್ತೆ. ಅದಕ್ಕೇ ಇದನ್ನು ಹಾಕೊಂಡು ತೋರಿಸ್ತೇನೆ. ಓಕೆ, ಇದನ್ನು ಹಾಕೊಂಡೆ ತೋರಿಸ್ತೀನಿ ತಡ್ರಿ ಬ್ರೋ. DSG ಅವತ್ತು ಬಂದು ಟ್ರೈ ಮಾಡಿದೆ DSGನಲ್ಲೇ, ಬಟ್ ಅದು ಸೈಜು ಕರೆಕ್ಟಾಗಿ ಫಿಟ್ ಆಗಿಲ್ಲ, ತುಂಬಾ ಟೈಟ್ ಆಗಿಬಿಡ್ತು. ಸ್ವಲ್ಪ ಟೈಟ್ ಇತ್ತು, M ಸೈಜ್ ಹೇಳಿತ್ತು. ಇದು ಪರ್ಫೆಕ್ಟ್ ಬ್ರೋ, ಚೆನ್ನಾಗಿದೆ. ನಿಮಗೆ ಫಿಟ್ಟಿಂಗ್ ಹೆಂಗಿದೆ? ನಮ್ಮ ಫಿಟ್ಟಿಂಗ್ ಕರೆಕ್ಟ್ ಆಗಿದೆ. ಇಷ್ಟೇ ನಂದು ಇನ್ನೊಂದು ಸೋಲೆಸ್ ಇದೆಯಲ್ಲ ಜಾಕೆಟು, ಅದು ಇಷ್ಟ ಫಿಟ್ಟಿಂಗ್ ಕರೆಕ್ಟ್ ಆಗಿದೆ. ಹಿಂದೆ ತೆಗಿಸಿ ನೋಡೋಣ ಹೆಂಗಿದೆ ಬ್ಯಾಕ್ ಸೈಡ್. ವಾವ್, ರೇಸರ್ ತರ ಕಾಣಿಸ್ತಾ ಇದೆ. ಇವತ್ತು ನಾವೇ ಕ್ಯಾಮ್ರಾ ಅದು ಕಟ್ ಮಾಡಿ ಸಾಕು. ಶೂನು ಪಿಕ್ ಮಾಡಾಯಿತು. ಆ್ಯಕ್ಚುಲಿ ಅವತ್ತು ನಾನು ನಿಮ್ಗೆ ತೋರಿಸಿದ್ದೆ, ಇದೇ ಬ್ಲಾಗಲ್ಲಿ ಪ್ರೀವಿಯಸ್ಸಾಗಿ ನೋಡಿರ್ತಾರೆ ಯಾವುದು ತೊಗೊಂಡಿದ್ದೆ ಅಂತ. ಅದು ಸೈಜ್ ಆಗಿರಲಿಲ್ಲ, ಅದಕ್ಕೆ ಸೈಜ್ ಬೇರೆ ಥರ ಕೇಳಿದ್ದೆ. ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ಹಾಕೊಂಡು ಓಡಾಡ್ತಾ ಇದ್ದೀನಿ. ಕ್ರೇಜಿಯಾಗಿದೆ ಶೂ ಮಾತ್ರ. ಸೋಲೆಸ್ಸು ತುಂಬಾ ಕಂಫರ್ಟೇಬಲು. ಇಲ್ಲೆಲ್ಲ ಸ್ಲೈಡರ್ಸ್ ಇದೆ ನೋಡ್ರಿ, ಇಲ್ಲಿ ಎಲ್ಲ. ಸೊ ಓವರ್ ಆಲ್ ಲುಕ್ಸ್ ನೋಡಿ ಹೆಂಗೆ ಕಾಣಿಸುತ್ತೆ. ಫುಲ್ ಆ್ಯಂಕಲ್ ತೊಗೋಬೋದು, ಬಟ್ ಏನಂದರೆ ಫುಲ್ ಆ್ಯಂಕಲ್ ನನಗೆ ತುಂಬ ಕಂಫರ್ಟ್ ಫೀಲ್ ಆಗೋಲ್ಲ, ಅದಕ್ಕೇ ಆ್ಯಂಕಲ್ ತೊಗೊಳ್ತಾ ಇದ್ದೀನಿ, ಆ್ಯಂಕಲ್ ಅಂತ. ಓಕೆ ಬಾಯ್ಸ್, ಇದೇ ಹೆಂಗಿದೆ ಶೂಸ್ ಅಂತ ಕಮೆಂಟ್ ಹಾಕಿ. ನೆಕ್ಸ್ಟು ಫುಲ್ ಆನ್ ನೆಕ್ಸ್ಟ್ ಲೆವೆಲ್. ಆಮೇಲೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ನೀವೇನಾದ್ರು ನೆಕ್ಸ್ಟ್ ಆರ್ಡರ್ಸಿಗೆ ಬಂದರೆ ನಮ್ಮ ನೇಮ್ ತೊಗೊಳ್ಳಿ, ನಿಮಗೆ ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಒಂದು ಒಳ್ಳೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಅಷ್ಟೇ ಬಾಯ್ಸ್ ಈ ವ್ಲಾಗಿಗೆ. ಫಾರ್ ವಾಟ್ ಎವರ್ ರೀಸನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಥವಾ ಇನ್ಫಾರ್ಮೇಟಿವ್ ಅನ್ನಿಸ್ತು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದು ಮರಿಬೇಡಿ, ಬಾಂಬ್ ಸ್ಪೀಕರ್ ಅಂತ ಹೇಳಿ. ಇಲ್ಲಿ ಆಕ್ಸರೀಸ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಬೇಕು ಅಂದ್ರೂ ನೆಕ್ಸ್ಟ್ ಆರ್ಡರ್ಸ್ ಅಂತ ಇನ್ಸ್ಟಾ ಪೇಜ್ ಇದೆ, ಅವ್ರ ಪೇಜ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಫಾಲೋ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಓಕೆ, ನೆಕ್ಸ್ಟ್ ಸಿಗೋಣ, ಬಾಯ್.